ಜೀವ ನಾನು ಏನೇ ಕೊಟ್ಟರು ನಿನಗೆ ದಾನವಾಗಿ ಕೊಡಲ್ಲ, ಬ್ಯಾಂಕ್ ಲೋನ್ ಥರ ಕೊಡ್ತೀನಿ. ಆ ದುಡ್ಡಲ್ಲಿ ಬಿಸ್ನೆಸ್ ಮಾಡು, ಸಂಪಾದನೆ ಮಾಡು. ಆ ಸಂಪಾದನೆ ದುಡ್ಡಲ್ಲಿ ಇಂಟ್ರೆಸ್ಟ್ ಸಮೇತ ನನ್ನ ಲೋನ್ನ ವಾಪಸ್ ತೀರಿಸು. ಐ ಥಿಂಕ್ ಈಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಲ್ಲ ಅನ್ಕೋತೀನಿ. ಓಕೆನಾ? ಆದರೂ ಬಾಬಾ. ಏನಾದರೂ ನೋಡಿ ಜೀವ, ನಾನು ನಿನಗೆ 3 ನಿಮಿಷ ಟೈಮ್ ಕೊಡ್ತೀನಿ. ನೀನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತೀಯಾ ಅಥವಾ ನಿನ್ನ ಸ್ವಂತದ ಕಂಪ್ನಿಗೆ ನೀನು CEO ಆಗ್ತೀಯಾ ಡಿಸೈಡ್ ಮಾಡು. ನೀನು ಏನೇ ಡಿಸಿಷನ್ ತೊಗೊಂಡ್ರು ನನಗೆ ಓಕೆ. ನೀನೇನೋ ಸ್ವಂತದ್ದು ಮಾಡಬೇಕು ಅನ್ನೋದು ನನ್ನ ಆಸೆ, ಬಟ್ ನಾನು ಫೋರ್ಸ್ ಮಾಡಲ್ಲ. ಏನು ಅಂತ ನೀನೇ ಡಿಸೈಡ್ ಮಾಡು. ಚಾಯ್ಸ್ ಇಸ್ ಯೋರ್ಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ ಬಾವ, ನೀವು ಆಸೆ ಪಟ್ಟಾಗೆ ಆಗಲಿ, ನಾನು ಹೊಸ ಕಂಪ್ನಿನ ಓಪನ್ ಮಾಡ್ತೀನಿ. ನನಗೆ ಗೊತ್ತಿದ್ದು ಜೀವ, ನೀನು ನಂಗೆ ಡಿಸಪಾಯಿಂಟ್ ಮಾಡಲ್ಲ, ಇದೇ ಥರ ಹೇಳ್ತೀಯ ಅಂತ. ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತೊಗೊಂಡಿದ್ಯಾ. ನೋಡ್ತಾ ಇರು, ಈ ನಿನ್ನ ಡಿಸಿಷನ್ನು ನಿನ್ನನ್ನು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ. ನಿನ್ನ ಟ್ಯಾಲೆಂಟು ನಿನ್ಗೆ ಯಾವತ್ತೂ ಕೈ ಕೊಡಲ್ಲ, ಆ ಗ್ಯಾರಂಟಿ ನನಗಿದೆ. ಥ್ಯಾಂಕ್ಸ್ ಬಾವ. ಜೀವ, ಈ ವಿಷಯನ ಯಾರ ಹತ್ರನೂ ಹೇಳೋಕೋಬೇಡ, ಈವನ್ ಮನೆಯವ್ರ ಹತ್ರನೂ ಹೇಳ್ಬೇಡ, ನಮ್ಮಲ್ಲೇ ಇರಲಿ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕ್ರೆಡಿಟು ನಿನಗೆ ಸೇರಬೇಕು. ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಬಾರ್ದು ಅಂತ ಅಷ್ಟೇ. ಓಕೆ ಬಾವ, ಯಾರಿಗೂ ಹೇಳಲ್ಲ. ಗುಡ್, ನೀನಲ್ಲೇ ಇರಲಿ. ಆನಂದ್, ಯಾವುದೇ ಕಾರಣಕ್ಕೂ ಎಂಥದ್ದೇ ಸಿಚುವೇಶನ್ ಬಂದರೂ ಲೇ ಆಫ್ ಅನ್ನೋ ಹೆಸರಿನಲ್ಲಿ ನಮ್ಮ ಕಂಪ್ನಿಲಿ ಯಾರನ್ನೂ ಕೆಲಸದಿಂದ ತೆಗೆದುಹಾಕುವಾಗ ಆಗಬಾರ್ದು. ಎಷ್ಟೋ ವರ್ಷದಿಂದ ನಮ್ಮ ಕಂಪನಿಗೋಸ್ಕರ ದುಡ್ದಿರ್ತಾರೆ. ಇದ್ದಕ್ಕಿದ್ದಾಗೆ ನಾವು ಕೆಲಸದಿಂದ ತೆಗೆದಾಕ್ಬಿಟ್ರೆ ಅವ್ರು ಎಲ್ಲೋ ಹೋಗ್ತಾರೆ. ಇಂಥ ಪರಿಸ್ಥಿತಿ ಬಂದರೆ ಎಂಪ್ಲಾಯೀಸ್ ಹತ್ರ ಮಾತಾಡಿ ಅವರ ಹೈಕು ಪ್ರಮೋಷನ್ನ ಹೋಲ್ಡ್ ಮಾಡಿ, ಸ್ಯಾಲ್ರಿನಲ್ಲಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿ ನೋಡೋಣ. ಬಟ್ ಕೆಲಸದಿಂದ ಕಿತ್ತಾಕೋದು ಮಾತ್ರ ಬೇಡ. ಅವರಿಂದನೇ ನಾವು ಅವ್ರು ಚೆನ್ನಾಗಿರ್ಬೇಕು. ಇದು ನಿನ್ನ ಗಮನದಲ್ಲಿ. ಸರಿ ಗೆಳೆಯ, ಅಂಥ ಸಿಚುವೇಶನ್ ಬಂದರೆ ನೀನು ಹೇಳ್ದಾಗೆ ಮಾಡೋಣ. ಬಾಬಾ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಯಾವುದೇ ಕಾರಣಕ್ಕೂ ಈ ವಿಷಯ ಮಹಿಗೆ ಗೊತ್ತಾಗೋದು ಬೇಡ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್, ಅದು ಎಣ್ಣೆ ಹಾಕೋ ಸಮಯ ಆಯಿತು. ನೀನೇನೂ ಮಾತಾಡ್ದೆ ಸುಮ್ಮನೆ ಕೂತಿಯಲ್ಲ, ತಲೆ ಮೇಲೆ ಬಂಡೆ ಕಲ್ಬಿದ್ದಂಗೆ. ಅದನ್ನು ಹೇಳಬೇಕು ಅಂತಿದೆಯಲ್ಲ, ಕಂಟಿನ್ಯೂ. ಏನು ಕಂಟಿನ್ಯೂ ಮಾಡೋದು? ಡೆಡ್ ಎಂಡಿಗೆ ಬಂದು ನಿಂತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಸಿಸ್ಟರ್ ಇಷ್ಟೊಂದು ನಿರುತ್ಸಾಹ ಹತಾಶೆಯಿಂದ ಮಾತಾಡ್ತಿದ್ಯಾ? ನನ್ನ ಸಿಚುವೇಶನ್ ಹಾಗಿದೆ ಅಣ್ಣ. ನಾನು ಅನ್ಕೊಂಡಾಗ ಎಲ್ಲ ಸ್ಟಾರ್ಟ್ ಆಗುತ್ತೆ, ಆದರೆ ಎಂಡ್ ರಿಸಲ್ಟ್ ಬೇರೇನೂ ಆಗುತ್ತೆ. ಪ್ರತಿ ಸರಿನೂ ಆ ಭೂಮಿಕಾ ಮುಂದೆ ನಾವು ಸೋಲ್ತಾ ಇದ್ದೀವಿ. ಸಾಲದು ಅಂತ ಆ ಮಲ್ಲಿ ಬೇರೆ ಅವಳ ಜೊತೆ ಸೇರ್ಕೊಂಡಿದ್ದಾಳೆ. ಇದೆಲ್ಲ ಹಾಳಾಗೋಗ್ಲಿ. ನಾನು ಹೆತ್ತ ಮಗ ಜಯದೇವ್, ಅವನು ಆ ಮಲ್ಲಿ ಹಿಂದೆ ಹೋಗ್ತಿದ್ದಾನೆ. ಗೌತಮ್ ಈಗಾಗಲೇ ಆ ಭೂಮಿಕಾ ಪಾಲಾಗಿದ್ದಾನೆ. ಆ ಕಡೆ ಜೀವ ಮಹಿಮಾ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ. ಅಶ್ವಿನಿ ಒಬ್ಳೆ, ಅವಳಿಗೇನಾದರೂ ಬೇಕಿದ್ರೆ ನನ್ನನ್ನು ಬಂದು ಕೇಳೋದು. ಅವಳೊಬ್ಳೆ ನನಗೆ ಮರ್ಯಾದೆ ಕೊಡ್ತಾ ಇರೋದು. ಹೀಗೆ ಬಿಟ್ರೆ ಕೊನೆಗೆ ಅವಳು ನನ್ನ ಕೈ ತಪ್ಪು ಹೋಗ್ತಾಳೆ. ನನಗೆ ಈ ಮನೇಲಿ ಒಂದು ಸ್ವಲ್ಪನೂ ಮರ್ಯಾದೆ ಸಿಗದಿರೋ ಥರ ಆಗ್ಬಿಡುತ್ತೆ. ಹೌದು ಸಿಸ್ಟರ್, ನೀನು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಕೈ ಕಟ್ಕೊಂಡು ಸುಮ್ಮನೆ ಕೂತ್ರೆ ಹಿಂಗೆ ಆಗೋದು. ಕೈ ಎತ್ತೋರಿಗೆ ಮಾತ್ರ ಇಲ್ಲಿ ಮರ್ಯಾದೆ. ಕೈ ಎತ್ತೋದಕ್ಕಿಂತ ಮುಂಚೆ ಧೂಳು ಕೊಡೋಕೊಂಡು ಹೇಳ್ಬೇಕು, ಮೇಲೆ ಹೇಳಬೇಕು ಅಷ್ಟೇ. ಹೌದಣ್ಣ, ನಾನು ಸುಮ್ಮನೆ ಇದ್ರೆ ಆಗಲ್ಲ. ಮೊದಲು ನಾನು ಜಯದೇವನ್ನ ನನ್ನ ಕಡೆ ಹೇಳ್ಕೋಬೇಕು. ಆ ಮಲ್ಲಿ ಮತ್ತು ಜಯದೇವನ ಆದಷ್ಟು ಬೇಗ ದೂರ ಮಾಡಬೇಕು. ಹಾಗಾಗಬೇಕು ಅಂದರೆ
ಭೂಮಿಕಾ ಈ ಮನೇಲಿ ಇರಬಾರ್ದು. ಏನು ಮಾಡ್ತೀಯ ಸಿಸ್ಟರ್? ಡೈರೆಕ್ಟಾಗಿ ಮೇಲೆ ಟಿಕೆಟ್ ಕೊಟ್ಬಿಡ್ತೀಯ? ಅಣ್ಣ, ಅಂಡರ್ಸ್ಟ್ಯಾಂಡ್. ಭೂಮಿಕಾನ ಗೌತಮ್ ಜೊತೆ ಎಲ್ಲಾದರೂ ಹೊರಗಡೆ ಕಳಿಸೋ ವ್ಯವಸ್ಥೆ ಮಾಡಬೇಕು. ಅವಳೊಬ್ಳು ಈ ಮನೇಲಿಲ್ಲ ಅಂದರೆ ನಮ್ಮ ಪ್ರಾಬ್ಲಮ್ ಅರ್ಧ ಸಾಲ್ವ್ ಆದಂಗೆ. ಅವಳನ್ನ ಆಚೆ ಕಳಿಸಿ ಎಷ್ಟು ಹಕ್ಕಿಗಳು ಪೆಂಡಿಂಗ್ ಇದೆಯೋ ಅದಷ್ಟು ಹೊಡೆದಾಕ್ತೀನಿ. ಮಲ್ಲಿ ಜಯದೇವಿಂದ ಪಾರ್ಥ ಅಪೇಕ್ಷೆಯಿಂದ ದೂರ ಮಾಡೋದಕ್ಕೆ ದಾರಿ ಹುಡುಕ್ತೀನಿ. ಗೌತಮ್ ಮತ್ತು ಭೂಮಿಕನ ಎಲ್ಲಿ ಕಳಿಸ್ತೀಯ? ಅದು ಇಂಪಾರ್ಟೆಂಟ್. ಈಗ ಮೊದಲನೇ ಸ್ಟೆಪ್ ಕರೆಕ್ಟಾಗಿಟ್ಟರೆ ನೆಕ್ಸ್ಟ್ ಜರ್ನಿ ಕರೆಕ್ಟ್ ಆಗೋದು.